ವಿದ್ಯಾರ್ಥಿಗಳ ನಮಸ್ಕಾರ. 19/7/2023 ಕ್ವಿಜ್ಗೆ ಸ್ವಾಗತ. ಇವತ್ತಿನ ಕ್ವಿಜ್ನಲ್ಲಿ 3 ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ಒಂದು ಮೇನ್ಸ್ ಪ್ರಶ್ನೆಯನ್ನು ನಾವು ನೋಡಲಿದ್ದೇವೆ. ಸ್ವಲ್ಪ ವಿದ್ಯುತ್ ಕೊರತೆ ಇರೋದ್ರಿಂದ ಲೈಟ್ ಇಲ್ಲ ಇಲ್ಲಿ, ಹಾಗಾಗಿ ನನ್ನ ಮುಖ ಸರಿಯಾಗಿ ಕ್ಲಿಯರಾಗಿ ಕಾಣದೇ ಇರ್ಬೋದು. ಬಟ್ ನಿಮಗೆ ಈ ಸ್ಕ್ರೀನ್ ಚೆನ್ನಾಗಿ ಕಾಣ್ತಾ ಇರುತ್ತೆ, ದಯವಿಟ್ಟು ಇದನ್ನು ಫಾಲೋ ಮಾಡಿ. ಸರಿ, ವಿತ್ ರೆಫರೆನ್ಸ್ ಟು ಇಂಡಿಯಾ, ಭಾರತಕ್ಕೆ ಸಂಬಂಧಿಸಿದಂತೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೇ ಸ್ಟೇಟ್ಮೆಂಟು, judicial custody means an accused is in the custody of concerned magistrate and such accused is locked up in police station, not in jail. ಇಲ್ಲಿ ನೋಡಿ, ಜುಡಿಷಿಯಲ್ ಕಸ್ಟಡಿ ಅಂದರೆ ನ್ಯಾಯಾಂಗ ಬಂಧನ ಅಂತ ಕರೀತಾರೆ ಅದನ್ನು. ಓಕೆ, ಅಕ್ಯೂಸ್ಡ್ ಅಂತ ಅಂದರೆ ಆರೋಪಿ, ಕನ್ನಡದಲ್ಲಿ ಅದನ್ನು ಏನಂತ ಕರಿತೀವಿ, ಆರೋಪಿ. ಅಂದರೆ ಇನ್ನೂ ಅಪರಾಧಿ ಅಂತ ಸಾಬೀತಾಗಿರಲ್ಲ, ಅವನ ಮೇಲೆ ಒಂದು ಆರೋಪ ಬಂದಿರುತ್ತೆ, ಅದನ್ನು ಅಕ್ಯೂಸ್ಡ್ ಅಂತ ಕರೀತಾರೆ. ಓಕೆ, ಮ್ಯಾಜಿಸ್ಟ್ರೇಟ್ ಅಂದರೆ ನ್ಯಾಯಾಧೀಶರು. ಈ ಸ್ಟೇಟ್ಮೆಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಒಬ್ಬ ವ್ಯಕ್ತಿಯನ್ನು ಜುಡಿಷಿಯಲ್ ಕಸ್ಟಡಿ ಅಂತ ಅಂದರೆ ಆರೋಪಿಯನ್ನು ಎಲ್ಲಿ ಇಡಲಾಗ್ತಾ ಇದೆ ಅಂತ ಅಂದರೆ ಲಾಕ್ಡ್ ಅಪ್ ಇನ್ ಪೊಲೀಸ್ ಸ್ಟೇಷನಲ್ಲಿ ಇಡಲಾಗುತ್ತೆ, ನಾಟ್ ಇನ್ ಜೈಲ್ನಲ್ಲಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಜುಡಿಷಿಯಲ್ ಕಸ್ಟಡಿ ನೋಡಿ, ಹೆಸರೇ ಹೇಳ್ತಾ ಇದೆ, ನ್ಯಾಯಾಂಗ ಬಂಧನ ಅಂತ ಅಂದರೆ ಅವನನ್ನು ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಇಡ್ತಾರೆ ಹೇಳಿ? ಜೈಲಿನಲ್ಲಿ ಇಡ್ತಾರಲ್ವಾ. ಪೊಲೀಸ್ ಸ್ಟೇಷನ್ ಅಂತ ಅಂದರೆ ಪೊಲೀಸರು ಅರೆಸ್ಟ್ ಮಾಡಿದಾಗ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ತಾರೆ ಹೊರತು, ನ್ಯಾಯಾಂಗ ಬಂಧನ ಅಂತ ಅಂದರೆ ಅವನನ್ನು ಎಲ್ಲಿ ಜೈಲಿನಲ್ಲಿ ಇಡಲಾಗುತ್ತೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟು ರಾಂಗ್ ಇದೆ. ಎರಡನೇ ಸ್ಟೇಟ್ಮೆಂಟು, ಡ್ಯೂರಿಂಗ್ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನದ ಸಂದರ್ಭದಲ್ಲಿ ಪೊಲೀಸ್ ಆಫೀಸರ್ ಇನ್ ಚಾರ್ಜ್ ಆಫ್ ದ ಕೇಸ್ ಅಂದರೆ ಆ ಒಂದು ಪ್ರಕರಣದಲ್ಲಿ ಇನ್ಚಾರ್ಜ್ ಇರ್ತಾರಲ್ಲ ಆ ಪೊಲೀಸ್ ಆಫೀಸರು ನಾಟ್ ಅಲೌಡ್ ಟು ಇಂಟರೋಗೇಟ್ ಅಂತ ಅಂದರೆ ವಿಚಾರಣೆ, ನಾಟ್ ಅಲೌಡ್ ಟು ಇಂಟರೋಗೇಟ್ ಸಸ್ಪೆಕ್ಟ್ ಅಂತ ಅಂದರೆ ಅನುಮಾನಾಸ್ಪದ ವ್ಯಕ್ತಿ ಇರ್ತಾರಲ್ಲ ಅಥವಾ ಬಂಧನದಲ್ಲಿ ಇಟ್ಟಿರ್ತಾರಲ್ಲ ಆ ವ್ಯಕ್ತಿ ಮೇಲೆ ಒಂದು ವಿಚಾರಣೆಯನ್ನು ಮಾಡೋಕ್ಕೆ ವಿದೌಟ್ ದ ಅಪ್ರೂವಲ್ ಆಫ್ ಕೋರ್ಟ್ ಅಂದರೆ ಕೋರ್ಟ್ ಪರ್ಮಿಷನ್ ಇಲ್ಲದೆ ಅವನನ್ನು ವಿಚಾರಣೆ ಮಾಡುವಂಥ ಅಧಿಕಾರ ಪೊಲೀಸ್ ಆಫೀಸರ್ಗೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಒಬ್ಬ ವ್ಯಕ್ತಿಯನ್ನು ಇಟ್ಟಾಗ ಕೋರ್ಟ್ ಪರ್ಮಿಷನನ್ನು ಪಡೆಯಲಾಗದೆ ಒಬ್ಬ ಪೊಲೀಸ್ ಆಫೀಸರು ಆ ವ್ಯಕ್ತಿಯನ್ನು ವಿಚಾರಣೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಸ್ಟೇಟ್ಮೆಂಟ್ ಇದು ಸರಿಯಾಗಿದೆ. ಈಗ ನೋಡೋಣ ಏನು ಕೇಳಿದ್ದಾರೆ ಅಂತ ಅಂದರೆ, ವಿಚ್ ಈಸ್ ಅಥವಾ ಆರ್ ಕರೆಕ್ಟ್, ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. 2021ರಲ್ಲಿ ಇದನ್ನು ಕೇಳಲಾಗಿತ್ತು ಪ್ರಶ್ನೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಇದೆ, ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಹಾಗಾಗಿ ಇದರ ಉತ್ತರ ಬಿ ಆಗುತ್ತೆ. ಸರಿ, ಎರಡನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ಇಂಡಿಯಾ, ಭಾರತಕ್ಕೆ ಸಂಬಂಧಿಸಿದಂತೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಸರಿ, ಮೊದಲನೇದು, ಫೈನ್ ಅ ಪ್ರಿಸನರ್ ಮೇಕ್ಸ್ ಔಟ್ ಆಫ್ ಸಫಿಷಿಯೆಂಟ್ ಕೇಸ್ ಪ್ಯಾರೋಲ್. ಓಕೆ, ಒಬ್ಬ ಪ್ರಿಸನರ್ ಅಂತ ಅಂದರೆ ಏನು? ಖೈದಿ, ಜೈಲಿನೊಳಗಡೆ ಇರ್ತಾರಲ್ಲ ಆ ಖೈದಿಗೆ ಪ್ರಿಸನರ್ ಅಂತ ಕರೀತಾರೆ. ಪ್ರಿಸನರು ಸಫಿಷಿಯೆಂಟ್ ಆಗಿ ಅಲ್ಲಿ ತನ್ನ ವರ್ತನೆಯನ್ನು ತೋರಿದರೆ ಪ್ಯಾರೋಲ್ ಕೆನಾಟ್ ಬಿ ಡಿನೈಡ್ ಟು ಸಚ್ ಪ್ರಿಸನರ್ ಬಿಕಾಸ್ ಇಟ್ ಬಿಕಮ್ಸ್ ಅ ಮ್ಯಾಟರ್ ಆಫ್ ಹಿಸ್ ರೈಟ್. ಅಂದರೆ ಪ್ಯಾರೋಲ್ ಅಂತ ಅಂದರೆ ರಜೆ. ಜೈಲಿನಲ್ಲಿ ಕೆಲವೊಂದು ದಿನ ರಜೆ ಕೊಡ್ತಾರೆ ಖೈದಿಗಳಿಗೂ ಕೂಡ, ಮನೆಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಒಬ್ಬ ಖೈದಿ ಏನಾದರೂ ಸರಿಯಾಗಿ ತನ್ನ ವರ್ತನೆಯನ್ನು ತೋರಿದರೆ ಪ್ಯಾರೋಲ್ ಅಂದರೆ ರಜೆಯನ್ನು ನಿರಾಕರಿಸೋ ಹಾಗಿಲ್ಲ, ಕೆನಾಟ್ ಬಿ ಡಿನೈಡ್, ನಿರಾಕರಿಸೋ ಹಾಗಿಲ್ಲ. ಯಾಕಂದರೆ ಬಿಕಾಸ್ ಅ ಮ್ಯಾಟರ್ ಆಫ್ ಹಿಸ್ ರೈಟ್, ಅದು ಅವನ ಹಕ್ಕು. ಪ್ಯಾರೋಲು ಕೇಳುವುದು ಮತ್ತು ಅದನ್ನು ಪಡೆದುಕೊಳ್ಳುವುದು ಅವನ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋ, ಯಾವತ್ತೂ ಕೂಡ ಒಬ್ಬ ಜೈಲು ಖೈದಿಗೆ ಆ ಒಂದು ಹಕ್ಕನ್ನು ಕೊಟ್ಟಿಲ್ಲ ಅವನಿಗೆ. ಸರಿ, ಕೊಡ್ತಾರೆ ರಜೆಯನ್ನು, ಆದರೆ ಅದು ಹಕ್ಕಲ್ಲ ಅವನದು. ಸರಿ, ಎರಡನೇ ಪ್ರಶ್ನೆ, ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ದೇರ್ ಓನ್ ಪ್ರಿಸನ್ ರಿಲೀಸ್ ಆ್ಯಂಡ್ ಪ್ಯಾರೋಲ್ ರೂಲ್ಸ್. ಅಂದರೆ ಜೈಲುಗಳ ಬಗ್ಗೆ ಸ್ಟೇಟ್ ಗೌರ್ಮೆಂಟ್ಗಳು ತಮ್ಮದೇ ಆದಂತಹ ರೂಲ್ಗಳನ್ನ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಜೈಲು ಅನ್ನುವಂಥ ವಿಷಯ, ಪೊಲೀಸ್ ಅನ್ನುವಂಥ ವಿಷಯ ರಾಜ್ಯ ಸರ್ಕಾರಗಳಲ್ಲಿ ಬರುತ್ತೆ ಅಲ್ವಾ. ಆದ್ದರಿಂದ ಇದು ಸರಿಯಾದ ಸ್ಟೇಟ್ಮೆಂಟು. ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ? ಬಿ ಕರೆಕ್ಟ್, 2 ಓನ್ಲಿ. ಮೂರನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ಜುಡಿಷಿಯರಿ, ಭಾರತದ ನ್ಯಾಯಾಂಗವನ್ನು ನಾವು ಗಮನಿಸಿದಾಗ ಮೊದಲನೇ ಸ್ಟೇಟ್ಮೆಂಟು, ಎನಿ ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕ್ಯಾನ್ ಬಿ ಕಾಲ್ಡ್ ಬ್ಯಾಕ್ ಟು ಸಿಟ್ ಆ್ಯಂಡ್ ಆ್ಯಕ್ಟ್ ಆ್ಯಸ್ ಎನ್ ಸುಪ್ರೀಂ ಕೋರ್ಟ್ ಜಡ್ಜ್ ಬೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿತ್ ಪ್ರಯರ್ ಪರ್ಮಿಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದರೆ ಭಾರತದ ಸುಪ್ರೀಂ ಕೋರ್ಟ್ನಿಂದ ನಿವೃತ್ತಿಯಾಗಿರ್ತಾರಲ್ಲ ಆ ಒಂದು ನ್ಯಾಯಾಧೀಶರಿಗೆ ಮತ್ತೆ ಸ್ವಲ್ಪ ಬಂದು ನೀವು ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ವಿನಂತಿ ಮಾಡ್ಕೊಳ್ಬಹುದು. ಓಕೆ, ವಿತ್ ಪ್ರಯರ್ ಪರ್ಮಿಷನ್ ಆಫ್ ದ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ. ಪ್ರಯರ್ ಅಂತ ಅಂದರೆ ಏನು? ಮೊದಲು ಪ್ರೆಸಿಡೆಂಟ್ ಪರ್ಮಿಷನ್ನ ಪಡಿಬೇಕು. ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಪರ್ಮಿಷನ್ ಪಡೆದು ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್. ಎರಡನೇದು, ಅ ಹೈಕೋರ್ಟ್ ಇನ್ ಇಂಡಿಯಾ ಹ್ಯಾಸ್ ದ ಪವರ್ ಟು ರಿವ್ಯೂ ಇಟ್ಸ್ ಓನ್ ಜಜ್ಮೆಂಟ್ ಆ್ಯಸ್ ಅ ಸುಪ್ರೀಂ ಕೋರ್ಟ್ ಡಸ್. ಅಂದರೆ ಸುಪ್ರೀಂ ಕೋರ್ಟು ಹೇಗೆ ತನ್ನ ಹಳೆಯ ಜಜ್ಮೆಂಟ್ಗಳನ್ನು
ತಾನೇ ಮತ್ತೆ ಮರು ವಿಮರ್ಶೆಗೆ ಒಳಪಡಿಸುತ್ತೋ ಆ ರೀತಿ ಹೈಕೋರ್ಟ್ ಕೂಡ ತನ್ನ ಜಡ್ಜ್ಮೆಂಟ್ಗಳನ್ನ ಮರು ವಿಮರ್ಶೆಗೆ ಒಳಪಡಿಸುವಂಥ ಅಧಿಕಾರವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಎಸ್, ಕೋರ್ಟ್ ಆಫ್ ರೆಕಾರ್ಡ್ ಆಗಿ ಕೆಲಸ ಮಾಡುತ್ತೆ. ಇದು ಕೋರ್ಟ್ ಆಫ್ ರೆಕಾರ್ಡ್ ಅಂತ ಕರೀತಾರೆ. ಸೊ ತನ್ನ ದಾಖಲೆಗಳನ್ನ ಇಟ್ಕೊಳ್ತಾ ಹೋಗ್ತಾ ಇರುತ್ತೆ ಮತ್ತು ಅದನ್ನು ಮರುಪರಿಶೀಲನೆ ಮಾಡುವಂಥ ಅಧಿಕಾರ ಅದಕ್ಕಿದೆ. ಹಾಗಾಗಿ ಇಲ್ಲಿ ಉತ್ತರ ಏನಂತ ಕೇಳ್ತಾ ಇದ್ದಾರೆ? ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ 1 ಮತ್ತು 2 ಆಗುತ್ತೆ. ಇದು 2021ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇಲ್ಲಿ ಉತ್ತರಗಳನ್ನು ಬರೆದಿದ್ದೀನಿ. PDF ಅನ್ನು ಟೆಲಿಗ್ರಾಮ್ನಲ್ಲಿ ಗ್ರೂಪ್ನಲ್ಲಿ ಹಾಕಿರ್ತೀನಿ, ನೀವು ರಿವ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇನ್ಸ್ ಪ್ರಶ್ನೆ. ಜುಡಿಷಿಯಲ್ ಲೆಜಿಸ್ಲೇಷನ್ ಅಂದರೆ ನ್ಯಾಯಾಂಗದ ಏನು ಶಾಸನ ಅಂದರೆ ನೋಡಿ 3 ಅಂಗಗಳಿವೆ. 1 ಶಾಸಕಾಂಗ, 1 ನ್ಯಾಯಾಂಗ, ಮತ್ತೊಂದು ಕಾರ್ಯಾಂಗ. ಅರ್ಥ ಆಯ್ತಾ? ಈ ಶಾಸಕಾಂಗ ಕಾರ್ಯಾಂಗಗಳು ಏನು ಮಾಡೋದು? ಶಾಸಕಾಂಗ ಏನು ಮಾಡುತ್ತೆ? ಶಾಸನವನ್ನು ರಚನೆ ಮಾಡುತ್ತೆ. ಕಾರ್ಯಾಂಗ ಅದನ್ನು ಜಾರಿಗೆ ತರುತ್ತೆ. ನ್ಯಾಯಾಂಗ ಅದನ್ನು ವಿಮರ್ಶೆ ಮಾಡುತ್ತೆ. ಆದರೆ ಇಲ್ಲಿ ಏನಾಗ್ತಾ ಇದೆ? ಜುಡಿಷಿಯಲ್ ಲೆಜಿಸ್ಲೇಷನ್ ಅಂದರೆ ನ್ಯಾಯಾಂಗವೇ ಶಾಸನವನ್ನು ರಚನೆ ಮಾಡ್ತಾ ಇದೆ. ಇದು ಆ್ಯಂಟಿಥೆಟಿಕಲ್ ಅಂತ ಅಂದರೆ ವಿರುದ್ಧವಾಗಿದೆ. ನೋಡಿ, ಅದಕ್ಕೆ ಪದ ಗೊತ್ತಿರಬೇಕು, ಆ್ಯಂಟಿಥೆಟಿಕಲ್. ನಿಮಗಲ್ಲಿ ಪದ ಗೊತ್ತಾಗಲಿಲ್ಲ ಅಂತಂದರೆ ಪಕ್ಕದಲ್ಲಿ ಹಿಂದಿ ಇರುತ್ತೆ. ಸ್ವಲ್ಪ ಹಿಂದಿ ಬರೋರು ಅದನ್ನು ನೋಡ್ಕೊಳ್ಬೋದು ನೀವು. ಯಾರಿಗೆ ಹಿಂದಿ ಬರೋಲ್ಲ ನೀವು ಇಂಗ್ಲೀಷನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕು. ಓಕೆ. ಆ್ಯಂಟಿಥೆಟಿಕಲ್ ಟು ದ ಡಾಕ್ಟ್ರೈನ್ ಆಫ್ ಸೆಪರೇಷನ್ ಆಫ್ ಪವರ್ ಅಂದರೆ ಅಧಿಕಾರ ಪ್ರತ್ಯೇಕತೆಯ ವಿರುದ್ಧ ಇದೆ ಇದು. ಯಾವುದು? ನ್ಯಾಯಾಂಗವು ಶಾಸನವನ್ನು ರಚನೆ ಮಾಡೋದು. ಅದರ ಕೆಲಸ ಏನು? ಶಾಸನವನ್ನು ರಚನೆ ಮಾಡೋದಲ್ಲ, ಅದು ಶಾಸನವನ್ನು ರಚನೆ ಮಾಡ್ತಾ ಇದೆ. ಅದು ತಪ್ಪಂತ ಹೇಳ್ತಾ ಇದ್ದಾರೆ. ಇನ್ ದಿಸ್ ಕಾಂಟೆಕ್ಸ್ಟ್, ಈ ಒಂದು ಹಿನ್ನೆಲೆಯಲ್ಲಿ ಜಸ್ಟಿಫೈ, ಸಮರ್ಥಿಸಿ. ಏನನ್ನು ಸಮರ್ಥಿಸಿ ಅಂತ ಅಂದರೆ ಲಾರ್ಜ್ ನಂಬರ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಪಿಟಿಷನ್ಸ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ದಾವೆಗಳನ್ನ ಹೂಡ್ತಾ ಇದ್ದಾರೆ. ಆಮೇಲೆ ಇದ್ರ ಕುರಿತು ನ್ಯಾಯಾಲಯಕ್ಕೆ ಏನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ? ಈ ಕಾರ್ಯಾಂಗಕ್ಕೆ ನೀವೇ ಏನು ಮಾಡಿ ಮಾರ್ಗದರ್ಶನವನ್ನು ಕೊಡಿ ಅಂತ ಹೇಳಿ ಜನರು ವಿನಂತಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನು ನೀವು ವಿಮರ್ಶೆ ಮಾಡಿ ಅಂತ ಹೇಳಿದ್ದಾರೆ. ಸರಿ, ಅದನ್ನು ನಾವೀಗ ನೋಡೋಣ. ನೋಡಿ, ಹೌದು, ಭಾರತದಲ್ಲಿ ನೀವೇನು ಬರೀಬೇಕು? ಈ ರೀತಿ ವಿಭಾಗಿಸಲಾಗಿದೆ ಅಂತ ಬರೀಬೇಕು. ಅದರ ಕುರಿತು ಆರ್ಟಿಕಲ್ಗಳ ನೆನಪಿದ್ರೆ ನೀವು ಬರೀಬಹುದು. ಆರ್ಟಿಕಲ್ಗಳ ಸಂಖ್ಯೆನ ಈ ಒಂದು ಡಯಾಗ್ರಾಮನ್ನು ಪೀಠಿಕೆಯಲ್ಲಿ ಹಾಕಿ ಬರೀರಿ. ಇನ್ನೊಂದು ಏನಂತ ಅಲ್ಲಿ ಪಾಯಿಂಟ್ಗಳನ್ನ ನೋಡೋದಾದರೆ 1, 2, 3 ಒಂದು 4 ಪಾಯಿಂಟ್ ಬರೆದಿದ್ದಾರೆ ಇವರು. ಬಟ್ ಇನ್ನೂ ಕೂಡ ಜಾಸ್ತಿ ಉತ್ತರ ಬೇಕಾಗುತ್ತೆ ಇದಕ್ಕೆ. ಸದ್ಯಕ್ಕೆ ಸಾಕು. ಓಕೆ, ಯಾಕಂದರೆ ಇದು 2,500 ಪದಗಳಿಗೆ ಕೇಳಿರುವಂತಹ ಪ್ರಶ್ನೆ. ಅಂದರೆ 15 ಮಾರ್ಕ್ಸ್ಗೆ ಕೇಳಿದ್ದಾರೆ. ಬಹಳ ಬರೀಬೇಕಿಲ್ಲಿ. ನಾನು ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಇರಲಿ ಅಂತ ಹೇಳ್ತಾ ಇರೋದು. ಕಾನ್ಸ್ಟಿಟ್ಯೂಷನ್ ಏನು ಕೊಟ್ಟಿದೆ ಅಂತಂದರೆ ನ್ಯಾಯಾಲಯಕ್ಕೆ ಜುಡಿಷಿಯಲ್ ರಿವ್ಯೂ ಅನ್ನುವಂಥ ಒಂದು ಅಧಿಕಾರವನ್ನು ಕೊಟ್ಟಿದೆ. ನ್ಯಾಯಾಂಗ ವಿಮರ್ಶೆ ಅನ್ನುವಂಥ ಒಂದು ಅಧಿಕಾರವನ್ನು ಕೊಟ್ಟಿದೆ. ಇದರಲ್ಲಿ ಏನು ಮಾಡಲಾಗುತ್ತೆ? ಸರ್ಕಾರಗಳು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದ್ದಾರೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡಲಾಗುತ್ತೆ. ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಬ್ರಾಂಚ್ಗಳ ಕೆಲಸವನ್ನು ಸರಿಯಾಗಿದೆಯೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡುತ್ತೆ. ಯಾವುದು? ನ್ಯಾಯಾಂಗ. ಹಾಗಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಪಿಟಿಷನ್ಗಳು ಬರೋದೇನು ತಪ್ಪಲ್ಲ. ಓಕೆ, ಈ ಒಂದು ಅಧಿಕಾರದಿಂದನೇ ನ್ಯಾಯಾಲಯಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳು ಬರ್ತಾ ಇವೆ. ಹಾಗೆಯೇ ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳು ಸಾರ್ವಜನಿಕ ಕಾಳಜಿಯನ್ನು ಹೊಂದಿರುತ್ತೆ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಾಗ ಅಥವಾ ಯಾವುದೇ ಒಂದು ಕಾರ್ಯಾಂಗ ತನ್ನ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಾಗ ಏನು ಮಾಡ್ತಾರೆ? ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ತೆಗೆದುಕೊಂಡು ಬರ್ತಾರೆ. ಆಮೇಲೆ ಅಕಸ್ಮಾತ್ ಕೆಲವೊಂದು ಸರ್ಕಾರಗಳು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇರೋದಿಲ್ಲ ಅಥವಾ ಅವರಿಗೆ ಅಧಿಕಾರಗಳು ಕೂಡ ಇರೋದಿಲ್ಲ ಆ ಒಂದು ವಿಚಾರದಲ್ಲಿ, ಆಗ ನ್ಯಾಯಾಲಯ ಮಾರ್ಗದರ್ಶನವನ್ನು ಕೊಡಬೇಕಾಗತ್ತೆ. ಅದು ಕೂಡ ಒಂದು ಪಾಯಿಂಟ್ ಆಗುತ್ತೆ. ನೆಕ್ಸ್ಟು ಹೋಲ್ಡಿಂಗ್ ದ ಎಕ್ಸಿಕ್ಯೂಟಿವ್ ಅಕೌಂಟೇಬಲ್ ರೆಸ್ಪಾನ್ಸಿಬಲ್ ಟುವರ್ಡ್ಸ್ ಪಬ್ಲಿಕ್ ಅಂದರೆ ಕೆಲವೊಂದು ಬಾರಿ ಈ ರೀತಿ ಮಾರ್ಗದರ್ಶನ ಕೊಡೋದ್ರಿಂದ ನ್ಯಾಯಾಂಗ ಏನು ಮಾಡುತ್ತೆ? ಕಾರ್ಯಾಂಗದವರನ್ನು ಉತ್ತರದಾಯನ್ನಾಗಿ ಹಿಡಿಯುತ್ತೆ. ಅಂದರೆ ಹೇಳುತ್ತೆ ನ್ಯಾಯಾಂಗ, ನೋಡಿ ಈ ಕೆಲಸವನ್ನೆಲ್ಲ ಮಾಡ್ಕೊಂಡು ಬನ್ನಿ, ನೀವು ನನಗೆ ವರದಿ ಒಪ್ಪಿಸಿ ಅಂತ ಯಾರಿಗೆ ಹೇಳುತ್ತೆ? ಕಾರ್ಯಾಂಗದವರಿಗೆ ಹೇಳುತ್ತೆ. ಹಾಗಾಗಿ ಇದರಿಂದ ಕಾರ್ಯಾಂಗದವರ ಜವಾಬ್ದಾರಿ ಕೂಡ ಹೆಚ್ಚುತ್ತೆ ಅಂತ ಹೇಳಾಗ್ತಾ ಇದೆ. ಹಾಗಾಗಿ ಒಟ್ಟಿನಲ್ಲಿ ನೋಡೋದಾದರೆ ಎನ್ಶೂರಿಂಗ್ ಎಕ್ಸಿಕ್ಯೂಟಿವ್ ಡಿಸ್ಚಾರ್ಜಸ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಮ್ಯಾನರ್ ದ್ಯಾಟ್ ಬೆಸ್ಟ್ ಇಂಟ್ರೆಟ್ಸ್ ದ ಪಬ್ಲಿಕ್ ಅಂದರೆ ಸಾರ್ವಜನಿಕ ಆಸಕ್ತಿಗಳನ್ನ ಎತ್ತಿ ಹಿಡಿಯೋಕೆ ಇದೊಂದು ಅದ್ಭುತವಾದಂಥ ಮಾರ್ಗ ಆಗಿದೆ ಅಂತ ಇಲ್ಲಿ ಸರಳವಾಗಿ ಹೇಳಿದ್ದಾರೆ. ಇದನ್ನು ನೀವು ಒಂದು ನಿಮ್ಮ ಮಾಹಿತಿಯನ್ನಾಗಿ ಮೂಲ ರೆಫರೆನ್ಸ್ ಆಗಿ ಇಟ್ಕೊಂಡು ಇದರ ಮೇಲೆ ಉತ್ತರವನ್ನು ಬೆಳೆಸ್ಬೋದು. ಸದ್ಯಕ್ಕೆ ಇಷ್ಟು ಸಾಕು. ಈ ಒಂದು ಇನಿಷಿಯೇಟಿವ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನಂತೂ ಮರೀಲೇಬೇಡಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಕನ್ನಡ IAS ಅಕಾಡೆಮಿಗೆ ನಿಮ್ಮ ಸ್ನೇಹಿತರನ್ನು ಕೂಡ ಕರೆದುಕೊಂಡು ಬನ್ನಿ. ನಮಸ್ಕಾರ.